ಯಾರು ಬಿಡ್ಬೇಕು ಎದ್ದು ಈಚೆ ಅನ್ನೋ ಮಟ್ಕ ಆಗೋಗಿತ್ತು. ಹಿಂಗೆ ಅಂದ್ರೆ ಪಂಜರದಿಂದ ಪಕ್ಷಿ ನಾಳೆ ಹೋಗ್ತದೆ ಅನ್ನೋದು ಅದು ಗೊತ್ತಾಗ್ಬಿಟ್ರೆ ಅದು ತಳಮಾಳ ಹುಡ್ತಾ ಇರ್ತದಲ್ಲ, ಎಷ್ಟೊತ್ತು ಓಪನ್ ಮಾಡ್ತಾರೆ ತೋರಿಸ್ಬಿಟ್ಮೇಲೆ ಎಕ್ಸೈಟ್ಮೆಂಟ್ ಇತ್ತು. ಮಾಮೂಲಿ ಜೀವನ ಅಂದಮೇಲೆ ಏಳು ಬೀಳುಗಳು ಇದ್ದೇ ಇರ್ತದೆ. ಕಲ್ಲು ಮುಳ್ಳು ಬಂದಾಗ ಚಪ್ಪಲಿ ಹಾಕೊಂಡು ಅದನ್ನ ತೊಳೆದು ಒದ್ದು ಮುಂದಕ್ಕೆ ಹೋಗೋದು ಮನುಷ್ಯನ ಧರ್ಮ, ಅದು ಮಾಡಲೇಬೇಕು. ಬಿಗ್ ಬಾಸ್ ಅಲ್ಲಿ ಯಾರಿಗೂ ಹೆದರದೇ ಇರೋ ಹೊರತು ಸಂತೋಷ್ ನಮೃತ ಕಣ್ಣಿಗೆ ಹೆದರಿದ್ರು. ಹಿಂಗೆ ಅಂತಂದ್ರೆ ಅದು ಒಂಥರ ವ್ಯಾಗ್ರ ಇದ್ರ ರೀತಿನಲ್ಲಿ ಇರುತ್ತೆ. ಒಂದು ಸಣ್ಣ ರ್ಯಾಪಿಡ್ ಫೈರ್ ಪಟ್ 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 ಅಂತ ಒಬ್ಬ ಹೆಸರು ಹೇಳ್ತೀನಿ, ನಿಮ್ ಜೊತೆ ಇದ್ದವ್ರು ಅಷ್ಟು ಹೆಸರು ಹೇಳ್ತೀನಿ. ಬಿಗ್ ಬಾಸ್ ಮುಗಿಸಿ ಹೊರಗಡೆ ಬರ್ತೀರಿ, ನಿಮ್ ತಾಯಿ ಮೊದಲನೇ ಮಾತು ಏನು ಹೇಳಿದ್ರು? ನಮ್ಮ ತಾಯಿ ಬಂದಿದ ತಕ್ಷಣ ಕಪ್ಪು ಎತ್ಕೊಬೇಕಾಗಿತ್ತು, ನಮ್ಗೆ ಹಣ ಏನು ಬೇಕಾಗಿರಲಿಲ್ಲ ಅಂದ್ರೆ ಅಮ್ಮಾವು ಬಾಮ ಜನಗಳ ಮನ್ಸು ಗೆದ್ದಿದ್ದೀರಿ ಅಂತ ಆ ವೀಟಿ ತೋರ್ಸಾಗ ಒಳಗಡೆನೆ ನನಗೆ ಯಾರು ಬಿಡ್ಬೇಕು ಎದ್ದು ಈಚೆ ಅನ್ನೋ ಮಟ್ಕ ಆಗೋಗಿತ್ತು. ಅಲ್ಲಿ ನಮ್ಮ ಜನ ನಮ್ಮ ಹುಡುಗರು ಮಾಡಿದ್ದು ಇದಕ್ಕೆ ಹೆಂಗೆ ಅಂದರೆ ಪಂಜರದಿಂದ ಪಕ್ಷಿ ನಾಳೆ ಹೋಗ್ತದೆ ಅನ್ನೋದು ಅದು ಗೊತ್ತಾಗ್ಬಿಟ್ರೆ ಅದು ತಳಮಾಳ ಹುಡ್ತಾ ಇರ್ತದಲ್ಲ, ಎಷ್ಟೊತ್ತು ಓಪನ್ ಮಾಡ್ತಾರೆ. ನಾನು ಐದನೇ ಫಸ್ಟೇ ಕರ್ಕೊಂಡಿದ್ದು ನನಗೆ ಏನು ಅನ್ಸಿಲ್ಲ, ಹೋಗ್ತಾ ಇದ್ದೀನಿ ಒಟ್ಟಿನಲ್ಲಿ ಬಿಟ್ರೆ ಸಾಕು ಸಾಕು ಈಚೆ ಹೋದ್ರೆ ಸಾಕು, ಹೋಗ್ಬಿಟ್ಟು ನಾ ಈಚೆ ಅನ್ನೋ ಮಟ್ಕಿತ್ತು. ಯಾಕಂತಂದ್ರೆ ಅದು ತೋರಿಸ್ಬಿಟ್ಮೇಲೆ ಎಕ್ಸೈಟ್ಮೆಂಟ್ ತಡ್ಕೊಂಡಿರಕ್ಕಾಗಲ್ಲ. ಗೆದ್ದಿದ್ದೀರಣ್ಣ, ಅವಶ್ಯಕತೆ ಇರೋವನೇ ಗೆದ್ದವನೇ ಕಪ್ಪನ, ನಮಗೆ ಏನು ಅದರಲ್ಲಿ ಬೇಜಾರು ಇರ್ಬೋದು, ಅದೆಲ್ಲ ಏನಿಲ್ಲ. ಇರೋ ಅಷ್ಟು ಜನ ಕಂಟೆಸ್ಟೆಂಟ್ಸ್ಗಳೇ ತಮಗೆ ಇಷ್ಟ ಆಗಿರೋ ಕಂಟೆಸ್ಟೆಂಟ್ ಯಾರು? ತುಕಾಲಿ ಅಕಸ್ಮಾತ್ ತುಕಾಲಿ ಬಿಟ್ರೆ ತುಕಾಲಿ ಬಿಟ್ರು ತುಕಾಲಿನೇ. ನೀವು ಅವ್ರನ್ನ ಬಿಡಲ್ಲ, ಅವ್ರು ನಿಮ್ಮನ್ನು ಬಿಡಲ್ಲ. ಇನ್ನು ಬಿಗ್ ಬಾಸ್ ಅದು ತುಂಬಾ ದೊಡ್ಡ ವೇದಿಕೆ ಹೊರತು ನಿಮ್ಗೆ ಗೊತ್ತಿಲ್ಲ ಅದನ್ನ. ಇದೇ 10 ಸೀಸನ್ಗಳು ನಡೆದಿದ್ದಾವೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಬೆಳೆದಿದ್ದಾರೆ. ಈಗ ನೀವು ತುಂಬಾ ಇಷ್ಟಪಡುವಂಥ ಶಶಿ ಕೂಡ ಅಷ್ಟೇ, ಫಾರ್ಮರ್ ಆಗಿ ಅವರು ಕೂಡ ಒಂದಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ತಮ್ಮ ಮುಂದಿನ ಕೆಲಸಗಳು ಅಂದು ಮಾಮೂಲಿ ಅಣ್ಣ, ಜನದ ಜೊತೆನೇ ಇದ್ದು ಜನದಲ್ಲೇ ಬೆರ್ತ್ಕೊಂಡು ಹೋಗೋದು. ಭಗವಂತನೋ ನನಗೆ ಎಲ್ಲದಕ್ಕೆ ಟೆಕ್ನಿಕನು ಸಹಾಯ ಮಾಡೋರೆ ಮಾಡ್ತಾನೆ. ಆ ಅಪ್ಪನ ಸಹಕಾರ ನನಗೆ ಬೇಕು, ಜನಗಳ ಸಹಕಾರ ಐತೆ, ಇನ್ನೇನ ಬೇಕು. ಬಿಗ್ ಬಾಸ್ ವೇದಿಕೆಯಲ್ಲಿ ಒಂದು ಒಳ್ಳೆ ತನಾನ ನಾನು ಉಳಿಸ್ಕೊಂಡು ಬಂದಿದ್ದು, ನಿಸ್ವಾರ್ಥವಾದ ಪ್ರೀತಿ ನಾನು ಗಳಿಸಿರೋದು ಎಷ್ಟು ಅನ್ನೋದು ಅಲ್ಲಿ ನನಗೆ ಕಾಣಿಸ್ತು. ಸೊ ಮುಂದಿನ ಜರ್ನಿ ಮಾಮೂಲಿ ಜೀವನ ಅಂದಮೇಲೆ ಏಳು ಬೀಳುಗಳು ಇದ್ದೇ ಇರ್ತದೆ. ಕಲ್ಲು ಮುಳ್ಳು ಬಂದಾಗ ಚಪ್ಪಲಿ ಹಾಕೊಂಡು ಅದನ್ನ ತೊಳೆದು ಒದ್ದು ಮುಂದಕ್ಕೆ ಹೋಗೋದು ಮನುಷ್ಯನ ಧರ್ಮ, ಅದು ಮಾಡಲೇಬೇಕು. ಕಸ ಕಡ್ಡಿ ಅನ್ನೋದನ್ನ ಪಾರ್ಕೆನಲ್ಲಿ ಹೊಡೆದು ಗುಡಿಸು ತಳ್ಳಬೇಕು. ಆ ಕಾರ್ಯ ನಡೀತಾ ಐತೆ, ನನ್ನ ಜೀವನದಲ್ಲಿ ನಡೀತಾ ಇರ್ತದೆ. ಬಿಗ್ ಬಾಸ್ ಅಲ್ಲಿ ಯಾರಿಗೂ ಹೆದರದೇ ಇರೋ ಹೊರತು ಸಂತೋಷ್ ನಮೃತ ಕಣ್ಣಿಗೆ ಹೆದರಿದ್ರು. ನಮಗೆ ಅದು ಒಂದು ಸೆಕೆಂಡ್ ಹೊರತು ಸಂತೋಷ ಇದು ಅಂತ ಅಂದರೆ ಯಾಕೆ ಅಂತಂದ್ರೆ ನಮ್ರತ ಕಣ್ಣು ಬಿಡ್ತಾಳೆ. ನಾನು ಆ್ಯಕ್ಚುಲಿ ಅದನ್ನ ಒಂದು ವೀಡಿಯೋ ಮಾಡಿಸ್ಲೇಬೇಕು. ನಮ್ರತ ಪಕ್ಕದಲ್ಲಿ ಕೊಂಡ್ರಿ ಹೆಂಗೆ ಅಂತಂದ್ರೆ ಅದು ಒಂಥರ ವ್ಯಾಗ್ರ ಇದ್ರ ರೀತಿನಲ್ಲಿ ಇರುತ್ತೆ. ಅದು ನನಗೆ ಯಾಕಪ್ಪ ಬೇಕು, ಇನ್ನು ಫಸ್ಟೇ ಹೆಣ್ಮಕ್ಳು ಅವ್ರ ಕೋಪ ಬಂದು ಏನಾದರೂ ಚೀರಾಡ್ಬಿಡೋದು ಯಾಕೆ ಅಂದ್ಬಿಟ್ಟು ನಾನು ಕೊನೆಯ ಪ್ರಶ್ನೆ, ಕೊನೆಗೇನಾದರೂ ಬಿಗ್ ಬಾಸ್ ನಿಮಗೆ ನಿಮ್ಮ ಬೀಮ್ ಬ್ಯಾಗ್ ಕಟ್ ಕಳಿಸಿದ್ರ ಅಂತ? ಅಯ್ಯೋ ಇಲ್ಲ, ನಾನು ಆ್ಯಕ್ಚುಲಿ ಟೀಮ್ ಫೋನ್ ಮಾಡಿ ನನಗೆ ಅದು ಬೇಕೇ ಬೇಕು, ಅದು ಬೇಕು. ಆಮೇಲೆ ಅಸಮರ್ಥರಾಗಿದ್ದವಾಗ ಹಾಕಿರೋ ಆರೆಂಜ್ ಕಲರ್ ಡ್ರೆಸ್ ಬೇಕೇ ಬೇಕು ನನಗೆ. ನಾನು ಅಲ್ಲಿ ನನಗೆ ಇಲ್ಲ ಸುದೀಪ ನಾನು ಕಳಿಸ್ತಾರೆ ಅಂತಂದರು, ಬಟ್ ಕೇಳ್ತೀನಿ ನಾನು, ಅದು ಬೇಕೇ ಬೇಕು ನನಗೆ. ರಕ್ಷಕ್ ಒಂದು ನಮ್ಮ ಇಂಟರ್ವ್ಯೂನಲ್ಲೇ ಹೇಳಿದ್ದಾರೆ, ರಕ್ಷಕ್ ಬುಲೆಟ್ ಅವರು, ಹೆಂಗೆ ನೀವು ಡ್ರೋನ್ ಪ್ರತಾಪ್ಗೆ ಡ್ರೋನ್ನ ಒಳಗಡೆ ಕಳಿಸಿ ತುಂಬ ಖುಷಿ ಪಟ್ಟರು, ಹಂಗೆ ಯಾಕೆ ವರ್ತೂರ್ ಅಣ್ಣನಿಗೆ 2 ಹೋರಿಗಳನ್ನ ಒಳಗಡೆ ಕಳಿಸಿ ಖುಷಿ ಪಡಿಸ್ಬಾರ್ದು, ಇನ್ನೂ ಅದಷ್ಟು ಜನಕ್ಕೆ ತಲುಪುತ್ತಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ. ಅವ್ರಿಗೇನೋ ನಾವು ಮಾತುಗಳೋದಾಗ ಇಲ್ಲ, ಅವನು ನನ್ನ ಜೊತೆ ತುಂಬ ಚೆನ್ನಾಗಿದ್ದ ರಕ್ಷಕ್, ಅವನು ತುಂಬ ಚೆನ್ನಾಗಿ ಬೆಳಿಬೇಕು. ಮತ್ತು ನನ್ನ ಮೇಲೆ ತುಂಬ ಅಭಿಮಾನ, ನನಗೂ ಅವನ ಮೇಲೆ ತುಂಬ ಅಭಿಮಾನ. ಅದೇ ಅವನಿಗೆ ಅದು ಇಷ್ಟ ನನಗೂ ಇತ್ತು, ಬಟ್ ಅದು ಆಗಿಲ್ಲ. ಬಟ್ ಅದಕ್ಕೇನೆ ಸುದೀಪ್ ಅಣ್ಣನೇ ಕರ್ಕೊಂಡೋಗಿ ನಾನು ರೇಸಲ್ಲಿ ತೋರಿಸ್ಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಸೂಪರ್, ಆಲ್ ದಿ ಬೆಸ್ಟ್. ನಿಮ್ಮೆಲ್ಲ ಯಶಸ್ಸಾಗಲಿ. ಇನ್ನೆಲ್ಲ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಇಂಥದ್ದು 10 ರೇಸ್ ಇಲ್ಲ, 1 ರೇಸ್ ಅಲ್ಲ, ಅನ್ನೋದು 1000 ರೇಸ್ ಆಗಲಿ ನಿಮ್ಮ ಹೆಸರಲ್ಲಿ. ಹಳ್ಳಿಕಾರ ಹೆಸರನ್ನ ಇನ್ನೂ ಎತ್ತರಕ್ಕೆ ತೊಗೊಂಡೋಗಿ ಒಳ್ಳೇದಾಗಲಿ. ಸಂತೋಷ. ಥ್ಯಾಂಕ್ಸ್ ಅಣ್ಣ, ನಿಮಗೂ ಅಷ್ಟೇ, ನಿಮ್ಮ ಚಾನಲ್ಗೆ ಒಳ್ಳೇದಾಗಲಿ. ಇದೇ ರೀತಿ ರೈತರ ಸಂದರ್ಶನಗಳು ಮಾಡಿರಿ, ಒಳ್ಳೊಳ್ಳೆ ಕಾರ್ಯಗಳು ರೈತರ ಪರ ಇರತಕ್ಕಂಥದ್ದನ್ನು ಮಾಡಿ ಒಳ್ಳೇದು ಮಾಡಿರಿ, ನಿಮ್ಗೆ ಒಳ್ಳೇದಾಗಲಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ವರ್ತೂರ್ ಸಂತೋಷ್ ಅವರ ಮಾತು. ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ತನೀಶ್ ಅವ್ರ ಬಗ್ಗೆನೂ ಬಿಟ್ಟಿಲ್ಲ, ಹಳ್ಳಿಕರ್ ಬಗ್ಗೆನೂ ಬಿಟ್ಟಿಲ್ಲ, ಪ್ರತಿಯೊಬ್ಬರ ವಿಷಯಕ್ಕೂ ಉತ್ತರನ ಕೊಟ್ಟಿದ್ದಾರೆ. ನಾನು ಎಲ್ಲದನ್ನು ಕವರ್ ಮಾಡಿದ್ದೀನಿ ಅನ್ಕೊಳ್ತೀನಿ, ಯಾವುದೂ ಪೆಂಡಿಂಗ್ ಉಳಿಸ್ಕೊಂಡಿಲ್ಲ. ಸೊ ಇದೇ ಥರ ನೋಡ್ತಾರೆ ಮೀಡಿಯಾ. ನಮಸ್ಕಾರ.